ಇದೆಲ್ಲದರ ಜೊತೆಗೆ ಈಗ ತಾನೇ ನಾವು ಗಮನಿಸ್ತಾ ಇದ್ವಿ, ಪೌರಾಡಳಿತ ಸಚಿವ CS ಶಿವಳ್ಳಿ ಅವರ ಆರೋಗ್ಯ ಸ್ಥಿತಿ ಬಹಳ ಗಂಭೀರ ಆಗಿದೆ ಅನ್ನುವಂಥದ್ದನ್ನ. ದುರಾದೃಷ್ಟಕರ ವಿಚಾರ ಅಂತ ಅಂದ್ರೆ, ತೀವ್ರ ಹೃದಯಾಘಾತದಿಂದ ಬಳಲ್ತಾ ಇದ್ದಂತ CS ಶಿವಳ್ಳಿ ಅವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ CS ಶಿವಳ್ಳಿ ಅವರು ಇನ್ನಿಲ್ಲ. ಬಹಳ ದುರಾದೃಷ್ಟಕರ ವಿಚಾರ ಇದು. CS ಶಿವಳ್ಳಿ ಅವರು ನಿನ್ನೆ ಎಲ್ಲ ಬಹಳ ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ರು. ಧಾರವಾಡದಲ್ಲಿ ಸಂಭವಿಸಿದಂತ ಒಂದು ಅನಾಹುತದ ಸಂದರ್ಭದಲ್ಲಿ ಅವರೇ ಎಲ್ಲ ಮುಂದೆ ನಿಂತು ಒಂದಷ್ಟು ಕೆಲಸ ಕಾರ್ಯಗಳನ್ನ ಕೂಡ ನೋಡ್ತಾ ಇದ್ದಿದ್ದನ್ನು ಗಮನಿಸ್ತಾ ಇದ್ವಿ. ಬಹುಶಃ ಆ ಸಂದರ್ಭದಲ್ಲಿ ಅತಿಯಾಗಿ ಬಳಲಿದ್ದೋ ಏನೋ CS ಶಿವಳ್ಳಿ ಅವರು ಸ್ವಲ್ಪ ಬಳಲಿದಂತೆ ಕಂಡು ಬರ್ತಾ ಇದ್ರು. ಅವರಿಗೆ ಉಸಿರಾಡೋದಕ್ಕೂ ಕೂಡ ನಿನ್ನೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ಅವರಿಗೆ ಹೃದಯಾಘಾತ ಆಯಿತು ಅನ್ನೋದು ಗೊತ್ತಾಯಿತು. ಕೂಡಲೇ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಿಸಲಾಯಿತು. ಕಿಮ್ಸ್ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ ನಂತರದಲ್ಲಿ ಇಲ್ಲಿ ನಮಗೆ ಸಾಧ್ಯ ಆಗೋದಿಲ್ಲ ಅಂತೇಳಿ ತುರ್ತಾಗಿ ಅವರನ್ನ ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಗೆ ಅವರನ್ನ ದಾಖಲಿಸುವಂತ ಕೆಲಸ ಆಯಿತು. ಆದರೆ ಅದೆಲ್ಲವನ್ನ ಮೀರಿ CS ಶಿವಳ್ಳಿ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನಗಳಾಗಿತ್ತು. ಆದರೆ ಚೆನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅವರು ಕೇವಲ 57 ವರ್ಷ ಪ್ರಾಯದವರು. ಅಂದ್ರೆ ಏನು ಬಹಳ ವಯಸ್ಸಾದಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ಬಹುದಂತ ಅನಾರೋಗ್ಯನೂ ಕೂಡ ಅಲ್ಲ. ಅವರಿಗೆ ಕೇವಲ 55 ಸಂದರ್ಭದಲ್ಲೇ ಒಂದಷ್ಟು ಅನಾರೋಗ್ಯಗಳಿದ್ವು ಅನ್ನೋದು ಗೊತ್ತಾಗ್ತಾ ಇತ್ತು. ಅದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸ್ವಲ್ಪ ದಿನಗಳ ಹಿಂದೆ ಅವರಿಗೆ ಬೈಪಾಸ್ ಸರ್ಜರಿ ಕೂಡ ಆಗಿತ್ತು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಹಿಂದೆಯಿಂದನೂ ಕೂಡ ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋಂಥದ್ದು ಬಹಳ ಸ್ಪಷ್ಟ. ಆದ್ರೆ ಚೆನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ ಅವರು ಬೈಪಾಸ್ ಸರ್ಜರಿ ಆದ ನಂತರದಲ್ಲೂ ಕೂಡ ಅವರು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಪಾಪ ಅತಿಯಾದಂತ ಓಡಾಟ ಸಹಜವಾಗೇ ಇತ್ತು. ಸಚಿವರಾಗಿದ್ದಂತ ಕಾರಣದಿಂದಾಗಿ ಒಂದು ಕ್ಷೇತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಕಡೆ ಅವರು ಸ್ಟೇಟ್ ನಲ್ಲಿ ಓಡಾಡಬೇಕಿತ್ತು ರಾಜ್ಯದಲ್ಲಿ. ಈ ಕಾರಣದಿಂದಾಗಿ ಅತಿಯಾದಂತ ಬಳಲಿಕೆನೋ ಏನೋ CS ಶಿವಳ್ಳಿ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ರು. ಈಗ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಇತ್ತೀಚೆಗೆ ತಾನೇ ಅವರು ಇದಕ್ಕಿಂತ ಮುನ್ನ ಅವರ ವಿಚಾರವಾಗಿ ನಾವು ಗಮನ ಹರಿಸೋದಕ್ಕಿಂತ ಮುನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಮೃತಪಟ್ಟಿದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗ್ತಾ ಇದೆಯಲ್ಲ. ನಾವು ಪ್ರತಿನಿಧಿ ರೇಮತ್ ಕಂಚಿಗಾರ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರೇಮತ್ ಕಂಚಿಗಾರ್, ಸ್ವಲ್ಪ ಹೊತ್ತಿನ ಮುಂಚೆ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಸುಧಾರಿಸ್ಕೊಳ್ಬಹುದಂತ ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಕೊನೆಯದಾಗಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ರೇಮತ್ ಕಂಚಿಗಾರ್? ಮೂಲಗಳು ಅದನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಅವರು ವಿಧಿವಶರಾಗಿರುವುದಂತೂ ನಿಜ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಒಂದು ಮಾಹಿತಿ. ಹುಬ್ಬಳ್ಳಿಯಲ್ಲಿರುವಂತಹ ಈ ಬಾಂಟಿ ಕಿಮ್ಜಿ ಲೈಫ್ ಲೈನ್ ಹಾಸ್ಪಿಟಲ್ ಅಲ್ಲೇ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಇನ್ನು ಆಸ್ಪತ್ರೆ ಮೂಲಗಳು ಅದನ್ನ ಖಚಿತಪಡಿಸಬೇಕಾಗಿದೆ. ಬಟ್ ಇಲ್ಲಿರುವಂತಹ ಒಂದು ವಾತಾವರಣ ಹಾಗೇನೆ ಅನ್ಅಫಿಷಿಯಲ್ ಆಗಿ ನಮ್ಗೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ಅವರು ಸ್ವರ್ಗಸ್ಥರಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ಪತ್ರೆ ಮುಂದೆ ಜನಜಂಗುಳಿ ಸೇರ್ತಾ ಇದೆ. ಆ ಭಾಗದಿಂದ, ಅವರ ಕ್ಷೇತ್ರದಿಂದ ಸಾಕಷ್ಟು ಜನರು ಈಗ ಆಲ್ರೆಡಿ ಈ ಕಡೆ ಬರ್ತಾ ಇದ್ದಾರೆ. ಈ ಆಸ್ಪತ್ರೆ ಮುಂದೆ ತುಂಬಾ ಜನ ನೆರೆದಿದ್ದಾರೆ, ಅಳ್ತಾ ಇದ್ದಾರೆ. ಅವರ ರೋದನೆ, ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಹಿಂದೆ ಕೂಡ ಅವರಿಗೆ ಒಂದು ಸರಿ ಬೈಪಾಸ್ ಸರ್ಜರಿ ಕೂಡ ಆಗಿತ್ತು. ಇದು 2ನೇ ಬಾರಿ ಈ ರೀತಿ ಲಘು ಹೃದಯಾಘಾತ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರನ್ನ ಅಡ್ಮಿಟ್ ಕೂಡ ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಕೊನೆ ಉಸಿರು ಎಳೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದನ್ನ ಇನ್ನು ಆ ಆಸ್ಪತ್ರೆ ಮೂಲಗಳು ಖಚಿತಪಡಿಸಬೇಕಾಗಿದೆ. ಕರೆಕ್ಟ್ ರೇಮತ್ ಕಂಚಿಗಾರ್, ಅಂದ್ರೆ ಅವ್ರನ್ನ ಇವತ್ತು ಕಿಮ್ಸ್ ಇಂದ ಕರ್ಕೊಂಡು ಹೋಗ್ಲಾಯ್ತಲ್ಲ, ಆ ಟೈಮ್ ನಲ್ಲಿ ಬಹಳ ಹೃದಯ ಗಂಭೀರ ಆಗಿದ್ರು ಅನ್ನೋದು ಗೊತ್ತಾಗಿತ್ತು. ಬಟ್ ಅಲ್ಲಿ ಲೈಫ್ ಲೈನ್ ಹಾಸ್ಪಿಟಲ್ ನಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಆಗಿತ್ತು ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಜೊತೆಗೆ ಯಾವ ರೀತಿ ಚಿಕಿತ್ಸೆ ನಡೀತಾ ಇದೆ ಅನ್ನೋದನ್ನ ಅವ್ರು ಬಂದು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ಪಡ್ತಾ ಇದ್ವಿ. ಬಟ್ ಹಾಗಾದ್ರೆ ವೈದ್ಯರು ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಅಥವಾ ಅವರ ಆಪ್ತ ಮೂಲಗಳು ಅಲ್ಲಿ ಓಡಾಡ್ತಾ ಇರೋದು, ಅವರಿಂದ ಏನಾದ್ರು ಮಾಹಿತಿ ಈ ಸಂದರ್ಭದಲ್ಲಿ ಸಿಗ್ತಾ ಇರೋದು ರೇಮತ್ ಕಂಚಿಗಾರ್? ಮಲ್ಪೇಶ್, ಅಂದ್ರೆ ಅವರ ಕುಟುಂಬ ಸದಸ್ಯರ ಜೊತೆ ಸಂಪರ್ಕ ಇನ್ನೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಾವು ಲೈಫ್ ಲೈನ್ ಆಸ್ಪತ್ರೆ ಮುಂದ್ಗಡೆನೆ ನಾನು ನಿಂತಿದ್ದೀನಿ. ಇಲ್ಲಿ ಜನಜಂಗುಳಿ ಸೇರ್ತಾ ಇದೆ. ಅವರ ಅಭಿಮಾನಿಗಳೆಲ್ಲ ಈ ಕಡೆ ಬಂದು ಸೇರ್ತಾ ಇದ್ದಾರೆ. ಹಾಗೇನೆ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರು ಅವರ ಆಕ್ರಂದನ ನಿಜವಾಗ್ಲೂ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದನ್ನೆಲ್ಲ, ಈ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ಅವರು ಇನ್ನಿಲ್ಲ ಅನ್ನುವಂಥದ್ದು ಈ ವಾತಾವರಣದಿಂದನೇ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಂದ್ರೆ ಕೊನೆ ಗಳಿಗೆಯಲ್ಲೂ ಕೂಡ ಲೈಫ್ ಲೈನ್ ಆಸ್ಪತ್ರೆಯ ವೈದ್ಯರು ಅವರನ್ನ ಉಳಿಸಿಕೊಳ್ಳುವಂತಹ ಒಂದು ಯತ್ನ ಮಾಡಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ.
ಈ ಹಿಂದೆ ಕೂಡ ಅವರು ಮೊನ್ನೆ ಇತ್ತೀಚೆಗಷ್ಟೇ ಫುಡ್ ಪಾಯ್ಸನ್ ಕೂಡ ಆಗಿತ್ತು ಅನ್ನೋಂಥದ್ದು. ಎಲ್ಲೋ ಒಂದು ಹಳ್ಳಿಯಲ್ಲಿ ಅವರು ಉಪ್ಪಿಟ್ಟನ್ನ ತಿಂದು ಫುಡ್ ಪಾಯ್ಸನ್ ಆಗಿ ಅವರು ವಾಂತಿ ಭೇದಿ ಕೂಡ ಮಾಡ್ಕೊಂಡಿದ್ರು. ಹಾಗೇನೆ ಅವರಿಗೆ ಹೈ ಅನ್ಕಂಟ್ರೋಲ್ಡ್ ಶುಗರ್ ಮತ್ತೆ BP ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಜಸ್ಟ್ ಹೋಲ್ಡ್ ನಾನು ನಿಮ್ ಜೊತೆ ಮಾತನಾಡ್ತೀನಿ ರೆಹಮತ್ ಕಂಚಿಗಾರ್.